ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿವತ್ತು ಇಷ್ಟು ಲೇಟಾಗಿ ಎದ್ಬಿಟ್ಟಿದ್ದೀನಿ. ಸಿಹಿನೂ ಕಾಣ್ತಿಲ್ಲ. ಸಿಹಿ 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 ಸೀತಾ, ಏನಾಯ್ತು? ಚಿಕ್ಕಿ ಸಿಹಿಯಲ್ಲಿ ಅದೇ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇವತ್ತು ಲೇಟಾಗಿ ಎಚ್ಚರಿಕೆ ಆಯ್ತು. ನನ್ನ ಪಕ್ಕ ನೋಡಿದ್ರೆ ಸಿಹಿನೇ ಇರ್ಲಿಲ್ಲ. ಈಗ ಎಲ್ಲೂ ಕಾಣ್ತಾ ಇಲ್ಲ. ಸೀತಾ, ಸಿಹಿ ನಿನಗೆ ಸಿಕ್ಕಿದ್ಲು ಅನ್ನೋ ಸಮಾಧಾನಕ್ಕೆ ನಿನಗೆ ಒಳ್ಳೆ ನಿದ್ದೆ ಬಂದಿದೆ, ಲೇಟಾಗಿ ಎದ್ದಿದ್ಯಾ. ಸಿಹಿ ಎಲ್ಲೂ ಹೋಗಿಲ್ಲ, ಅನಿ ಜೊತೆ ಹೊರಗಡೆ ಆಟ ಆಡ್ತಿದ್ದಾಳೆ. ಸಮಾಧಾನ ಮಾಡ್ಕೊ. ಹೌದಾ? 10, 20, 30, 40. ಸಿಹಿ, ಗುಡ್ ಮಾರ್ನಿಂಗ್ ಸೀತಮ್ಮ. ಗುಡ್ ಮಾರ್ನಿಂಗ್ ಅದಕ್ಕೆ. ಸಿಹಿ, ನಾನು ಅನ್ಬಿಟ್ಟು ಯಾಕೆ ಹೋಗ್ತೀಯ ನೀನು? ಸೀತಮ್ಮ, ನೀನ್ ಅನ್ಬಿಟ್ಟು ನಾನು ಎಲ್ಲಿ ಹೋಗಿದ್ದೀನಿ? ಆದ್ರೂ ಸೀತಾ, ಸಿಹಿ ಬೇಗ ಎದ್ದು ಆಟ ಆಡ್ಕೊಳ್ತಾ ಇದ್ದಾಳೆ. ಇಷ್ಟಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಗಿದ್ಯಾ? ಸೀತಮ್ಮ, ನಾನೇನ್ ಅನ್ಬಿಟ್ಟು ಎಲ್ಲಿಗೂ ಹೋಗಲ್ಲ. ಸೀತಾ, ಏನಾಯ್ತು? ಏನ್ ನಿನ್ ಭಯ? ಶ್ಯಾಮ್ ಮತ್ತೆ ಶಾಲಿನಿ ಸಿಹಿನ ಅವ್ರ ಮಗು ಅಂತ ಕರ್ಕೊಂಡು ಹೋಗಿದ್ರು. ನಾವು ಹೋರಾಟ ಮಾಡಿ ಕರ್ಕೊಂಡು ಬಂದ್ವಿ. ಮೊನ್ನೆ ಕಿಡ್ನಾಪ್ ಆಗಿದ್ಲು. ಸೇಫಾಗಿ ಮನೆಗೆ ಬಂದಿದ್ದಾಳೆ. ಸಿಹಿ ಒಂದು ಕ್ಷಣ ನನ್ನ ಕಣ್ಮುಂದೆ ಇಲ್ಲಾಂದ್ರೆ ನನ್ನ ಮನ್ಸೆಲ್ಲ ಒಂಥರ ಆಗತ್ತೆ. ಸೀತಾ, ಶ್ಯಾಮ್ ಶಾಲಿನಿ ಸಿಹಿನ ಬಿಟ್ಟು ಹೋದ್ರಲ್ವಾ? ಮತ್ತ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾಕೆ ಭಯ ಪಡ್ತಾ ಇದೀಯಾ? ಶ್ಯಾಮ್ ಸಿಹಿ ನ್ಯಾಯವಾಗಿ ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿದ್ರು. ಶಾಲಿನಿ ಏನಾದರೂ ಐಡಿಯಾ ಮಾಡ್ತಾಳೆ ಅಂತ ನನಗೆ ಭಯ ಆಗ್ತಿದೆ. ಸುಪ್ರೀಂ ಕೋರ್ಟಿಗೆ ಏನಾದರೂ ಹೋದ್ರೆ ಸಿಹಿ ಪರ್ಮನೆಂಟಾಗಿ ನಮ್ಮ ಜೊತೆನೇ ಇರೋ ಥರ ಏನಾದರೂ ಮಾಡಬೇಕು. ಸೀತಾ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಈಗ ಬೆಳಗ್ಗೆ ಎಲ್ಲಿ ಹೋಗ್ತೀರಾ ರಾಮ್? ಒಂದು ಮಾತಾದ್ರೂ ಹೇಳ್ಬೇಕು ತಾನೆ. ನಾರ್ಮಲ್ ರೂಟೀನ್ ಜಾಗಿಂಗ್ ಹೋಗಿದ್ದೆ. ಏನಿದು? ಇದಾ ಜಾಗಿಂಗ್ ಹೋಗಿದ್ನಾ, ಲಾಯರ್ ಅಂಕಲ್ ಸಿಕ್ಕಿದ್ರು. ನಿನ್ನೆ ಬೇರೆ ತಾತ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ರು. ಆ ಐಡಿಯಾನ ಅಂಕಲ್ ಹತ್ರ ಶೇರ್ ಮಾಡ್ಕೊಂಡೆ. ಅದೇ ಇದು. ಅಂದ್ರೆ ನಿಮ್ ಬರ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಅಲ್ಲಿವರೆಗೂ ವೆಯ್ಟ್ ಮಾಡಕ್ಕೆ ನಂಗೆ ಪೇಷನ್ಸ್ ಇಲ್ಲ. ಹೋಗ್ಲಿ ಬಿಡಿ, ನಾನೇ ಹೇಳ್ಬಿಡ್ತೀನಿ ಏನು ಅಂತ. ಏನಿದಂತ ಸರಿಯಾಗಿ ಹೇಳಿ. ಸೀತಾ, ಸಿಹಿ ನಮ್ಮ ಮಗಳು. ಅದನ್ನ ಲೀಗಲ್ ಆಗಿ ಪ್ರೂವ್ ಮಾಡ್ಬೇಕಲ್ವಾ? ಅದಕ್ಕೆ ಸಿಹಿನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ತಾ ಇದೀನಿ. ಇನ್ನೊಂದು ಸ್ವಲ್ಪ ಪ್ರೊಸೀಜರ್ಸ್ ಇದೆ. ಅದೊಂದು ಮುಗ್ದೋಗ್ಬಿಟ್ರೆ ಇನ್ ಮುಂದೆ ಸಿಹಿ ನಮ್ ಜೊತೆ ಶಾಶ್ವತವಾಗಿ ಇದ್ಬಿಡ್ತಾರೆ. ನಿಜನಾ? ಆಫ್ ಕೋರ್ಸ್. ಸೀತಾ, ಈಗ ತಾನೇ ಭಯ ಪಡ್ತಾ ಇದ್ದೆ ಆ ಶಾಲಿನಿ ಏನಾದ್ರೂ ಮಾಡ್ಬಿಟ್ರೆ ಅಂತ. ಆ ಭಯಕ್ಕೆ ರಾಮ್ ಈ ತರ ಫುಲ್ ಸ್ಟಾಪ್ ಇಡ್ತಾ ಇದ್ದಾನೆ. ಇಂಥ ಗಂಡ ನಿನ್ ಜೊತೆ ಇದ್ಮೇಲೆ ಇನ್ನೇನು ಭಯ ಇಲ್ಲ ನಿನ್ಗೆ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಸೀತಾ,
ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹೊಸದಾಗಿ ಜಾಯ್ನ್ ಆಗಿರೋ ಎಂಪ್ಲಾಯೀಸ್ ನೀವು ಯಾರು ಸರ್ ಅಂತ ಕೇಳ್ದೆ ಹೋದ್ರೆ ಸಾಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆಫೀಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಷ್ಟು ದಿನ ಪಾಪ ಅಶೋಕ್ ಅವರೇ ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಹೋಗ್ತಾ ಇರೋದು. ಪೆಂಡಿಂಗ್ ವರ್ಕ್ಸ್ನೆಲ್ಲ ನಾನು ಅಶೋಕ ಸೇರ್ಕೊಂಡು ಮುಗಿಸ್ಬಿಡ್ತೀವಿ. ಆಲ್ಸೋ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಫ್ರಾಡಲೆಂಟ್ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಫಸ್ಟ್ ಅದನ್ನ ಹೋಗಿ ಚೆಕ್ ಮಾಡಬೇಕು. ಬಟ್ ಏನು ಮಾಡೋದು, ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ಮನ್ಸಾಗ್ತಿಲ್ಲ ನನಗೆ. ಹಾಗಂತ ನೆಪ ಮಾಡ್ಕೊಂಡು ಮನೇಲಿ ಇರಂಗಿಲ್ಲ. ದೇಸಾಯಿ ಕಂಪನಿ CEO ಅಂತ ನೀವು ಮರಿಬೇಡಿ, ಆಯ್ತಾ? ಓಕೆ ಬಾಸ್. ಬೇಬಿ ಗೋಬಿ, ಕೇಳಿಸ್ಕೊಂಡೆ ನಿನ್ ಸೀತಮ್ಮ ಎಷ್ಟು ಸ್ಟ್ರಿಕ್ಟ್ ಅಂತ? ಆಫೀಸ್ಗೆ ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ ಅಪ್ಪ, ಹೋಗು. ನಾನು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಇನ್ನು ಆಫೀಸಿಂದ ಬಂದ ತಕ್ಷಣ ನಾವಿಬ್ರು ಒಟ್ಟಿಗೆ ಆಟ ಆಡೋಣ. ಓಕಿ ಡೋಕಿ. ಸಿಹಿ ಲೈಫು ಮತ್ತೆ ನಾರ್ಮಲ್ ಆಗ್ತಿದೆ. ಓ ಇಲ್ಲ, ಸ್ಪೆಷಲ್ ಆಗ್ತಿದೆ. ನಾನು ಯಾವಾಗಲೂ ಸ್ಪೆಷಲ್. ಅಫ್ಕೋರ್ಸ್ ಬೇಬಿ ಗರ್ಲ್. ಅದು ಸೀತಾ, ಸಿಹಿ ಪುಟನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಆದಷ್ಟು ಬೇಗ ಮುಗ್ದೋದ್ರೆ ಸಾಕು ಅಂತ ಅನಿಸ್ತಿದೆ. ಮತ್ತೆ ಇನ್ಯಾರು ಬಂದು ಏನಾದ್ರು ತೊಂದರೆ ಕೊಟ್ಟರೆ ಅದನ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ನನಗೂ ಅಷ್ಟೇ ರಾಮ್, ಅವಳನ್ನ ಒಂದು ಕ್ಷಣ ನೋಡದೆ ಇದ್ರೆ ನನಗೊಂಥರ ಭಯ ಆಗುತ್ತೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಓಕೆ ಬಂಗಾರ, ಆಫೀಸ್ಗೆ ಹೋಗೋ ಟೈಮ್ ಆಯ್ತು. ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ, ಉಸಿರೊಂದನು ಆಡಲು 2 ಶ್ವಾಸವು ಕೂಡಲಿ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಜನುಮ ಜನುಮ ಸಾಗಲಿ ಬಂಧನ, ಹರುಷ ಹಾರುತ್ತಿದೆ ಎದೆಯ ತುಂಬ ಪ್ರೀತಿಯೇ ರೆಕ್ಕೆಯಾಗಿ. ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ, 2 ತೀರವು ಸೇರಲಿ. ಇರುಳೊಂದನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ. ಸೀತಾರಾಮ, ಓ ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.